ಯುಗಾಧಿಕೃದ್ಯುಗಾವರ್ತಃ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ಅದರ ಅಭಿಪ್ರಾಯವನ್ನು ಬಿಡಿಸ್ತಾ ಇದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಅಂತ ಕ್ರಮವಾಗಿ 4 ಯುಗಗಳು. ಕೃತ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳಲ್ಲಿ ಆಯಾ ಯುಗದ ಧರ್ಮಗಳೇ ಬೇರೆ ಇದೆ. ಕೃತಯುಗದ ಧರ್ಮ, ದ್ವಾಪರ ಯುಗದ ಧರ್ಮ ಅಂತ ಧರ್ಮಶಾಸ್ತ್ರದಲ್ಲಿ ಒಂದೊಂದು ಯುಗ ಧರ್ಮ ಅಂತ ಮಾಡಿದ್ದಾರೆ. ಅದು ಬಹಳ ಕಠಿಣ. ಕೃತಾದಿ ಯುಗಗಳಲ್ಲಿ ಬಹಳ ಕಠಿಣವಾದ ಧರ್ಮ. ಬರ್ತಾ ಬರ್ತಾ ಧರ್ಮ ಸ್ವಲ್ಪ ಶಿಥಿಲ ಆಗ್ತದೆ. ಕೃತಯುಗದಲ್ಲಿ ಮಾಡಿದಷ್ಟು ಧರ್ಮ ಕಲಿಯುಗದಲ್ಲಿ ಮಾಡಬೇಕಾಗಿಲ್ಲ. ಸುಲಭ ಮಾಡ್ತಾ ಬಂದ್ರಂತೆ ಧರ್ಮಶಾಸ್ತ್ರದವರು. ಆದ್ರೂ ಆ ಧರ್ಮ ಪ್ರವೃತ್ತಿ ಮಾಡಲಿಕ್ಕೆ ಪರಮಾತ್ಮ ಬೇಕೇ ಬೇಕು. ನೋಡಿ, ಕೃತಯುಗದಲ್ಲಿ ಮಾಡಿದಂತಹ ಕರ್ಮ, ಕೃತಯುಗದಲ್ಲಿ 10 ವರ್ಷ ಏನಾದ್ರೂ ಪುಣ್ಯಕರ್ಮ ಮಾಡಿದರೆ ಎಷ್ಟು ಪುಣ್ಯ ಬರ್ತದೆ, ಕಲಿಯುಗದಲ್ಲಿ ಒಂದು ಹಗಲು ಮಾಡಿದ್ರೆ ಸಾಕು. ಕೃತಯುಗಕ್ಕೂ ಕಲಿಯುಗಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಯತ್ ಕೃತೇ ದಶಭಿರ್ವರ್ಷೈಹಿ, ಕೃತಯುಗದ 10 ವರ್ಷದ ಕರ್ಮ ತ್ರೇತಾಯುಗದಲ್ಲಿ 1 ವರ್ಷ ಮಾಡಿದ್ರೆ ಸಾಕು. ಅದೇ 1 ವರ್ಷದ ಕರ್ಮ ದ್ವಾಪರ ಯುಗಕ್ಕೆ ಬಂದಾಗ 1 ತಿಂಗಳು ಮಾಡಿದ್ರೆ ಸಾಕು. ಅದೇ ಕರ್ಮ ಕಲಿಯುಗದಲ್ಲಿ 1 ದಿನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದೆ. ಕಲಿಯುಗದ 1 ಹಗಲು ಕೃತಯುಗದ 10 ವರ್ಷಕ್ಕೆ ಸಮಾನ. ಇಂಥ ಧರ್ಮ ಕರ್ಮಗಳೇನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದಕ್ಕೆ ಪರಮಾತ್ಮನೇ ಪ್ರವರ್ತಕ. ಆದ್ರಿಂದ ಅವನಿಗೆ ಯುಗಾಧಿಕೃದ್ ಯುಗಾವರ್ತಃ ಅಂತ ಕರೀತಾರೆ. 4 ರೂಪದಿಂದ ಇದ್ದಾನೆ. ಕೃತಯುಗದಲ್ಲಿರೋದು ವಾಸುದೇವ ರೂಪ, ತ್ರೇತಾಯುಗಕ್ಕೆ ಸಂಕರ್ಷಣ ರೂಪ, ದ್ವಾಪರ ಯುಗಕ್ಕೆ ಪ್ರದ್ಯುಮ್ನ, ಕಲಿಯುಗ ಪ್ರವರ್ತಕ ಅನಿರುದ್ಧ ಅಂತ ತಿಳ್ಕೊಳ್ಬೇಕು. ಈಗ ಯುಗಗಳ ಪ್ರವರ್ತಕ ರೂಪ ಅಂದ್ರೆ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳು. ನಾವು ಸಂಕಲ್ಪ ಮಾಡುವಾಗ ಕಲಿಯುಗೆ ಅಂತ ಸಂಕಲ್ಪ ಮಾಡ್ತೀವಿ. 28ನೇ ಕಲಿಯುಗೆ ಅಂತ ಮಾಡುವಾಗ ಅನಿರುದ್ಧನಿಂದ ಪ್ರವೃತ್ತವಾಗತಕ್ಕಂಥ ಕಲಿಯುಗ ಅನ್ನೋ ಅನುಸಂಧಾನ ಬೇಕು. ಬರೇ ಆ ಕಾಲದ ಯುಗದ ಹೆಸರನ್ನು ಮಾತ್ರ ಹೇಳಿದ್ರೆ ಸಾಲದು. ಇಂಥ ಭಗವದ್ ರೂಪ ಇದಕ್ಕೆ ಪ್ರವರ್ತಕ ಆಗಿದೆ ಅಂತ ಆ ಕಾಲದಲ್ಲಿ ಭಗವದ್ ರೂಪದ ಚಿಂತನೆ ಬರಬೇಕು. ಆ ದೃಷ್ಟಿಯಿಂದಲೇ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಮನುಷ್ಯರ ದೇಹದಲ್ಲಿ ಭಗವತ್ತನ ಚಿಂತನೆ ಮಾಡ್ತಕ್ಕಂಥ ಕ್ರಮ. ತಲೆಯೊಳಿಹ ನಾರಾಯಣನು, ಗಂಟಲೆಡೆ ಒಡಲೊಳು ವಾಸುದೇವನು, ಬಲದಲಿಹ ಪ್ರದ್ಯುಮ್ನ, ಎಡಭಾಗದೊಳ ಅನಿರುದ್ಧ, ಕೆಳಗಿನಂಗದಿ ಸಂಕರ್ಷಣನ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡುಕೊಂಡಾಡು. ಯಾರನ್ನ ನೋಡಿದಾಗಲೂ ಕೂಡ ಪರಮಾತ್ಮನ ಚಿಂತನೆ ಬರಬೇಕಾದ ಕ್ರಮ ಹೀಗೆ. 5 ರೂಪದ ಭಗವಂತನನ್ನ ದೇಹದ 5 ಭಾಗದಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ತಲೆಯೊಳಿಹ ನಾರಾಯಣನು, ಮೇಲಿನ ಭಾಗ ತಲೆಯಲ್ಲಿ ನಾರಾಯಣ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಗಂಟಲಿನಿಂದ ಹಿಡಿದು ಗಂಟಲೆಡೆ ಒಡಲೊಳು ಅಂದ್ರೆ ಕುತ್ತಿಗೆ ಕೆಳಗೆ, ಒಡಲು ಅಂತಂದ್ರೆ ಮಧ್ಯಭಾಗ, ಮಧ್ಯ ದೇಹ, ಹೊಟ್ಟೆ ಮುಂತಾದ ಮಧ್ಯ ದೇಹದಲ್ಲಿ ವಾಸುದೇವ ಇದ್ದಾನೆ ಅಂತ ಚಿಂತಿಸಬೇಕು. ಬಲಗೈಯಲ್ಲಿ ಅವನ ಬಲಭಾಗದಲ್ಲಿ ಪ್ರದ್ಯುಮ್ನ ರೂಪ, ಎಡಭಾಗದೊಳಗೆ ಅನಿರುದ್ಧ, ಎಡಗಡೆ ಅನಿರುದ್ಧ. ಹೊಟ್ಟೆಯಿಂದ ಕೆಳಭಾಗದಲ್ಲಿ ಕಾಲಿನಲ್ಲಿ ಕೆಳಗಿನಂಗದಿ ಸಂಕರ್ಷಣನ ತಿಳಿದು ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾನೆ. ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡುಕೊಂಡಾಡು. ಯಾರದೇ ದೇಹ ನೋಡ್ಲಿ ಈ ರೀತಿ ನಾರಾಯಣಾದಿ 5 ರೂಪವನ್ನ, ಮೇಲೆ ನಾರಾಯಣ, ಗಂಟ್ಲಿಂದ ಕೆಳಗಡೆ ಹೊಟ್ಟೆಯಲ್ಲಿ ವಾಸುದೇವ, ಬಲಗಡೆ ಪ್ರದ್ಯುಮ್ನ, ಎಡಗಡೆ ಅನಿರುದ್ಧ, ಕೆಳಭಾಗದಲ್ಲಿ ಸಂಕರ್ಷಣ ಅಂತ ಚಿಂತಿಸಬೇಕು. ಇದು ಒಂದು ಕ್ರಮ. ಇದೇ ನಾರಾಯಣಾದಿ 5 ರೂಪಗಳನ್ನ ದೇಹದಲ್ಲೇ ಪ್ರಕಾರಾಂತರದಿಂದ ಚಿಂತಿಸಬೇಕು. 2 ಪಕ್ಷ ಇದೆ ಅದರಲ್ಲಿ. ಆಚಾರ್ಯ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಇನ್ನೊಂದು ಪಕ್ಷವನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಯಾವ ತರ ಬೇಕಾದ್ರೆ ಚಿಂತಿಸ. ತನು ವಿಶಿಷ್ಟದ ಇಪ್ಪ ನಾರಾಯಣನು. ಇಲ್ಲಿ ಮೊದಲನೇ ಪಕ್ಷದ ಪ್ರಕಾರ ತಲೆಯಲ್ಲಿ ಮಾತ್ರ ನಾರಾಯಣ ಆದ. ಈಗ ಇಡೀ ದೇಹದಲ್ಲಿ ನಾರಾಯಣನ ಚಿಂತಿಸಿದ್ರು ಆಗ್ತದೆ. ಸಮಗ್ರ ದೇಹದಲ್ಲಿ ನಾರಾಯಣ. ಕಟಿಪಾದಾಂತ ಸಂಕರ್ಷಣನು. ಕಟಿ ಅಂತಂದ್ರೆ ಸೊಂಟ, ಅಲ್ಲಿಂದ ಕೆಳಗೆ ಸಂಕರ್ಷಣನನ್ನ, ತಲೆಯಿಂದ ಜಗನದ ತನಕ, ಸೊಂಟದ ತನಕ ವಾಸುದೇವ ರೂಪ. ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆ ಮಾಳ್ಪರಿಗೆ. ಅನಿರುದ್ಧ ಪ್ರದ್ಯುಮ್ನನ್ನ ಎಡ ಬಲದಲ್ಲಿಯೂ ಕೂಡ ಚಿಂತನೆ ಮಾಡೋದು ಇದೊಂದು ಕ್ರಮ.
ಹೀಗೆ ಎರಡು ವಾಸುದೇವಸ್ಯ ರೂಪಿವ ಅಂತ ಪಕ್ಷಾಂತರ ಹೇಳಿ ಮಾಡಿದ್ದಾರೆ. ಒಂದು ತಲೆಯಲ್ಲಿ ನಾರಾಯಣ, ಕೆಳಗಡೆ ವಾಸುದೇವ. ಇದು ಇಡೀ ರೂಪದೇಹದಲ್ಲಿ ನಾರಾಯಣನನ್ನು ಚಿಂತನೆ ಮಾಡಿ ಕಟಿ ಪಾದ ಅಂತ, ಕಟಿಯಿಂದ ಹಿಡಿದು ಕೆಳಗಡೆ ಪಾದದ ತನಕ ಸಂಕರ್ಷಣ, ತಲೆಯಿಂದ ಕಟಿಯವರೆಗೆ ವಾಸುದೇವ, ಎಡಗಡೆ ಹೀಗೆ ಎರಡು ಪಕ್ಷ ಹೇಳಿ ಎರಡೂ ಪದ್ಯಗಳ ಒಟ್ಟು ಫಲ ಹೇಳ್ತಾರೆ. ಹೀಗೆ ಮನುಷ್ಯರನ್ನ ಚಿಂತನೆ ಮಾಡಿದವರಿಗೆ ಉಂಟೆ ಮೈಲಿಗೆ ವಿಧಿ ನಿಷೇಧಗಳು ಅಂತ. ಇಂಥವರು ಮೈಲಿಗೆ ಆಗುವುದು ಅಂತ ಉಂಟೆ ಪರಮಾತ್ಮನನ್ನು ಚಿಂತನೆ ಮಾಡಿದಾಗ. ಅದೇ ಪರಿಶುದ್ಧವಾದ ಮಡಿ, ಅದೇ ಮಡಿ. ಅಂಥವರಿಗೆ ವಿಧಿ ನಿಷೇಧಗಳಿಲ್ಲ ಅಂತಂದ್ರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ಭಗವಂತನ ಚಿಂತನೆ ಮಾಡಿದವರು ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ವಿಧಿ ಇರೋದಿಲ್ಲ, ನಿಷೇಧ ಇರೋದಿಲ್ಲ. ಮೋಕ್ಷದಲ್ಲಿ ಯಾವುದೂ ಇಲ್ಲ, ವಿಧಿ ನಿಷೇಧಗಳೆಲ್ಲ ಸಂಸಾರದಲ್ಲಿ ಮಾತ್ರ. ಈ ಅಭಿಪ್ರಾಯದಿಂದ ಹೇಳಿದ್ರು. ಇಷ್ಟು ಪಂಚರೂಪದ ಉಪಾಸನೆಯನ್ನು ಹೇಳಿದ ಮೇಲೆ ಇದೇ ಪ್ರಸಂಗದಲ್ಲಿ 24 ತತ್ವಗಳಲ್ಲಿ ಭಗವದ್ ರೂಪಗಳ ಚಿಂತನೆ ಕ್ರಮವನ್ನು ಹೇಳ್ತಾರೆ. 24 ತತ್ವದಲ್ಲಿ ಕೇಶವಾದಿ 24 ರೂಪಗಳಿದೆ. ಅದನ್ನ ಚಿಂತನೆ ಮಾಡತಕ್ಕ ಕ್ರಮ ಪದುಮನಾಭನಿಂದ ಪ್ರಾರಂಭ ಮಾಡ್ತಿದ್ದಾರೆ. ಮುಂದಿನ ಪದ್ಯದಲ್ಲಿ ಪದುಮನಾಭನು ಪಾಣಿಯೊಳಗಿಹ, ವದನದಲ್ಲಿ ಋಷಿಕೇಶ, ನಾಸಿಕ ಸದನದಲ್ಲಿ ಶ್ರೀಧರನು, ಜಿಹ್ವೆಯೊಳಿಪ್ಪ ವಾಮನನು, ವಿದಿತ ತ್ರಿವಿಕ್ರಮನು ನೇತ್ರದಿ, ಮಧುಹ ತ್ವಗ್ದೇಶದೊಳಿಹ, ಕರ್ಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ, ಮನದೊಳಿಹ ಗೋವಿಂದ ಮಾಧವ ಧನಪಸಖ ತತ್ವದೊಳು, ನಾರಾಯಣ ಮಹತ್ತತ್ವದೊಳು, ಅವ್ಯಕ್ತದೊಳು ಕೇಶವನು, ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ ಮಹಾತ್ಮರು, ಇಳೆಯೊಳು ಮನುಜರವರಲ್ಲ ಅಮರರೇ ಸರಿ ಹರಿಕೃಪಾಬಲದಿ. ಕೇಶವಾದಿ 24 ರೂಪಗಳ ಚಿಂತನೆ ಹೇಳಬೇಕು. ಇಲ್ಲಿ ಪ್ರದ್ಯುಮ್ನನಿಂದ, ಇದು ಪದ್ಮನಾಭನಿಂದ ಕೇಶವನ ತನಕ ಈ ಎರಡು ಪದ್ಯದಲ್ಲಿ ಹೇಳಿದ್ದಾರೆ. ಪದ್ಮನಾಭನಿಂದ ಕೇಶವ ಅಂತಂದ್ರೆ ವಿಕ್ರಮದಲ್ಲಿ ಹೋಗ್ಬೇಕು, ಆರೋಹಣ ಕ್ರಮದಲ್ಲಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಈ ಕ್ರಮದಲ್ಲಿ ಹೇಳಲಿಲ್ಲ. ಪದ್ಮನಾಭನಿಂದ ಮಧ್ಯದಲ್ಲಿ ಪದ್ಮನಾಭನಿಂದ ಪ್ರಾರಂಭ ಮಾಡಿ ಕೇಶವನ ತನಕ ಎರಡು ಪದ್ಯದಲ್ಲಿ ತತ್ವಗಳಲ್ಲಿ ಚಿಂತನೆ ಮಾಡುವ ಕ್ರಮ ಹೇಳಿದೆ. ಆಮೇಲೆ ಮುಂದಿನ ಪದ್ಯದಲ್ಲಿ ನೆಲದೊಳಿಪ್ಪನು ಕೃಷ್ಣ ರೂಪದಿ, ಜಲದೊಳಿಪ್ಪನು ಹರಿ ಎನಿಸಿ, ಅಲ್ಲಿ ಮತ್ತೆ ಕೃಷ್ಣ ಹರಿ ಅಂತ ವಿಕ್ರಮದಿಂದ ಉಳಿದ ರೂಪಗಳನ್ನೆಲ್ಲ ಅಲ್ಲಿ ಹೇಳ್ತಿದ್ದಾರೆ. ದಾಮೋದರನ ತನಕ ಅಲ್ಲಿ ಹೇಳಿದೆ. ಇದೊಂದು ಉಪಾಸನೆ ಮಾಡತಕ್ಕಂತಹ ಕ್ರಮ. ಕೇಶವನಿಂದ ಹಿಡಿದು ಹರೆಯೇ ನಮಃ ಶ್ರೀ ಕೃಷ್ಣಾಯ ನಮಃ ಅಲ್ಲಿ ತನಕ 24 ರೂಪ ಚಿಂತನೆ ಮಾಡಿದ್ರೆ ಇದು ಕ್ರಮ ಚಿಂತನೆ ಅಂತ ಇದಕ್ಕೆ. ಕೃಷ್ಣನಿಂದ ಹಿಡ್ಕೊಂಡು ಹರೆಯೇ ನಮಃ ಕೃಷ್ಣನ್, ಕೃಷ್ಣ ಹರಿ ಅಂತ ಹಿಂಗೆ ಉಲ್ಟಾ ಬಂದ್ರೆ ಅದಕ್ಕೆ ವಿಕ್ರಮ ಚಿಂತನೆ ಅಂತ ಹೆಸರು. ಕೇಶವನಿಂದ ಆರಂಭ ಮಾಡಿ ಹರೇ ನಮಃ ಶ್ರೀ ಕೃಷ್ಣಾಯ ನಮಃ ಅಂತ ಚಿಂತನೆ ಮಾಡಿದ್ರೆ ಅದಕ್ಕೆ ಸೃಷ್ಟಿ ಚಿಂತನ ಅಂತ ಕರೀತಾರೆ. ಕೃಷ್ಣ ಹರಿ ಅಂತ ಹೀಗೆ ಮೇಲ್ಗಡೆ ಹೋದ್ರೆ ವಿಕ್ರಮ ಚಿಂತನೆ ಮಾಡಿದ್ರೆ ಅದಕ್ಕೆ ಲಯಕ್ರಮ ಅಂತ ಹೆಸರು. ಇನ್ನೊಂದು ಸ್ಥಿತಿಕ್ರಮ ಅಂತ ಮಧ್ಯದಲ್ಲಿ ಒಂದಿದೆ. ಅರ್ಧ ಆ ಕಡೆ ಅರ್ಧ ಈ ಕಡೆ ಮಾಡೋದು, ಅರ್ಧದಿಂದ ಆರಂಭ ಮಾಡಿಕೊಂಡು. ಇದು ಇಲ್ಲಿ ಈಗ ಮುದ್ರಿತವಾದ ಈ ಪುಸ್ತಕಗಳಲ್ಲೆಲ್ಲ ಪದ್ಮನಾಭನಿಂದ ಕೇಶವ ತನಕ ಒಂದು ಎರಡು ಪದ್ಯದಲ್ಲಿ ಹಾಗೆ ಬಂದಿದೆ. ನೆಲದೊಳು ಕೃಷ್ಣ ರೂಪದಿ ಅಂತ ಹೇಳಿ ಮತ್ತೆರಡು ಪದ್ಯದಲ್ಲಿ ದಾಮೋದರನ ತನಕ ಹೇಳಿ ಆಮೇಲೆ ಅದರ ಫಲಶ್ರುತಿ ಹೇಳ್ತಾ ಇದ್ದಾರೆ ದಾಸರು. ಅದರ ಅನಂತರ ಫಲಶ್ರುತಿ ಬರಲಿಲ್ಲ. ಎರಡು ಪದ್ಯ ಏನಾದ್ರೂ ಹಿಂದೆ ಮುಂದಾಗಿದೆಯೇನೋ ಅಂತ ಒಂದು ಸಂದೇಹ. ಸರಿಯಾದ ಶೋಧನೆ ಮಾಡಬೇಕಾಗಿದೆ. ಈ 4 ಪದ್ಯಗಳಲ್ಲಿ ಎರಡು ಪದ್ಯ ಹಿಂದೆ ಮುಂದೆ ಏನಾದ್ರೂ ಆಗಿದೆಯೇನೋ, ಅಥವಾ ದಾಸರು ಹಾಗೆ ಹೇಳಿರಬಹುದು. ನಾವಂತೂ 24 ತತ್ವಗಳಲ್ಲಿ 24 ಭಗವತ್ ರೂಪಗಳ ಚಿಂತನೆ ಮಾಡಬೇಕು. ಯಾವ್ಯಾವ ರೂಪ ಯಾವ್ಯಾವ ತತ್ವದಲ್ಲಿ ಅಂತ ಅನ್ನೋದನ್ನ ನೋಡ್ಬೇಕು. ಯಾಕೆಂದ್ರೆ ಮೊದಲೇ 2 ಪದ್ಯ ಆದ ಕೂಡ್ಲೆ ದಾಸರೇನ್ ಹೇಳ್ತಾರೆ, ಇನಿತು ರೂಪವ ದೇಹದೊಳು ಚಿಂತನೆ ಗೈವ ಮಹಾತ್ಮರು. ಈ ರೀತಿ ದೇಹದಲ್ಲಿ ಭಗವದ್ ರೂಪ ಚಿಂತನೆ ಮಾಡಿದ ಮಹಾತ್ಮರು ಮನುಜರಲ್ಲ, ಅಮರರೇ ಸರಿ, ಅವರು ದೇವತಾ ಮಟ್ಟಕ್ಕೆ ಏರ್ತಾರೆ. ಹರಿಕೃಪಾ ಬಲದೆ ಅಂತ ಫಲಶ್ರುತಿ ಹೇಳಿದ ಹಾಗಿದೆ. ಮತ್ತೆ ನೆಲದೊಳಿಪ್ಪನು ಕೃಷ್ಣ ರೂಪದೆ ಅಂತ ಮತ್ತೆ ಕೃಷ್ಣ ರೂಪದಿಂದ ಮತ್ತೆ ತತ್ವಗಳಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿ, ಈ ನೆಲದೊಳಿಪ್ಪ ರೂಪ ಈ ಪದ್ಯ, ರೂಪ ಪುರುಷೋತ್ತಮ ಅನ್ನೋ 2 ಪದ್ಯ ಮೊದಲು ಬಂದು ಆಮೇಲೆ ತನು ವಿಶಿಷ್ಟದಿ ಪದ್ಮನಾಭನು ಅನ್ನೋ ಪದ್ಯಗಳು ಬಂದಿದ್ರೆ ಆವಾಗ ಆ ಫಲಶ್ರುತಿ ಅಲ್ಲಿಗೆ ಸರಿ ಹೊಂತದೆ. ಅದೇನಾದ್ರೂ ಹಿಂದೆ ಮುಂದಾಗಿರೋ ಸಂಭವನೂ ಉಂಟು. ಅಥವಾ ದಾಸರೇ ಈ
ಸ್ಥಿತಿಕ್ರಮವನ್ನು ಹೇಳೋಣ ಅಂತ ಅರ್ಧದಿಂದ ಪ್ರಾರಂಭ ಮಾಡಿ ಆ ರೀತಿ ಹೇಳಿ ಫಲಶ್ರುತಿ ಹೇಳಿದ್ದಾರೆ. ಮಧ್ಯದಲ್ಲೇ ಫಲಶ್ರುತಿ ಹೇಳಿದ್ದಾರೆ ಅಂತ ಇಟ್ಕೊಳ್ಬಹುದು. ಯಾಕೆಂದ್ರೆ ಎಷ್ಟೋ ಕಡೆ ಈ ಹರಿಕಥಾಮೃತಸಾರದಲ್ಲಿ ಪದ್ಯಗಳು ಹಿಂದು ಮುಂದಾಗಿರೋದು ಮುಂದೆ ಬರ್ತದೆ. ತಾರತಮ್ಯ ಸಂಧಿ ಹೇಳುವಾಗ ಒಂದು ಕಡೆ 2 ಪದ್ಯಗಳನ್ನ ಜಮಖಂಡಿ ವಾದಿರಾಜಾಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ಅಲ್ಲೆಲ್ಲ ಶೋಧನೆ ಮಾಡಿದವರು ಬರೆದಿದ್ದಾರೆ, ಈ 2 ಪದ್ಯ ಜಮಖಂಡಿ ವಾದಿರಾಜಾಚಾರ್ಯರ ಮೂಲ ಪ್ರತಿಯಲ್ಲಿ ಇಲ್ಲ ಅಂತ ಬರೆದಿದ್ದಾರೆ. ಅವರ ಪುಸ್ತಕದಲ್ಲೇ ಇಲ್ಲ. ಅದು ಆ ಜಾಗದಲ್ಲಿ ಬರುವಂತಹ ಪದ್ಯಗಳೂ ಅಲ್ಲ, ಅಲ್ಲಿ ಬಿದ್ದು ಬಿಟ್ಟಿದೆ. ಅದಕ್ಕೆ ಅವರು ವ್ಯಾಖ್ಯಾನ ಮಾಡಿಲ್ಲ. ಇದನ್ನ ವಿಚಾರ ಮಾಡಬೇಕು ಅಂತ ಬರಿತಾ ಇದ್ದಾರೆ. ಹಾಗೆ ಇಲ್ಲಿ ಪದ್ಮನಾಭನಿಂದ ಪ್ರಾರಂಭ ಮಾಡಿದ್ದಾರೆ. ಅದು 12 ಆಗ್ಲಿಲ್ಲ. ಪದ್ಮನಾಭನಿಂದ ಪ್ರಾರಂಭ ಮಾಡಿದಾಗ 11 ರೂಪ ಹೇಳಿದ್ರು. ಮತ್ತೆ ಉಳಿದದ್ದನ್ನ 13 ಆಮೇಲೆ ಹೇಳ್ತಾ ಇದ್ದಾರೆ. ನಾವಂತೂ ಎಲ್ಲೆಲ್ಲಿ ಯಾವ್ಯಾವ ರೂಪ ಚಿಂತನೆ ಮಾಡಬೇಕು ಅನ್ನೋದನ್ನ ಅದನ್ನ ತಗೊಳ್ಳು. ಪದ್ಮನಾಭನು ಪಾಣಿಯೊಳಗಿಹ ವ್ಯುತ್ಕ್ರಮದಲ್ಲಿ ಹೋಗ್ಬೇಕು. ಹೋದ್ರೆ ಮೊದಲು ಪದ್ಮನಾಭನನ್ನ ಕೈಯಲ್ಲಿ ಚಿಂತನೆ ಮಾಡಬೇಕು. ವದನದಲ್ಲಿ ಹೃಷಿಕೇಶ, ವ್ಯುತ್ಕ್ರಮದಲ್ಲಿ ಪದ್ಮನಾಭ ಆದ್ಮೇಲೆ ಹೃಷಿಕೇಶ ಬರ್ತಾನೆ. ಹೃಷಿಕೇಶನನ್ನ ವಾಗೀಂದ್ರಿಯದಲ್ಲಿ ಹೃಷಿಕೇಶನನ್ನು ಚಿಂತನೆ ಮಾಡಬೇಕು. ವದನದಲ್ಲಿ ಅಂತಂದ್ರೆ ವಾಗೀಂದ್ರಿಯದಲ್ಲಿ ಅಂತ, ಇಂದ್ರಿಯಗಳಲ್ಲಿ ಇರ್ತಕ್ಕಂತಹ ಕರ್ಮೇಂದ್ರಿಯದಲ್ಲಿರುವ ರೂಪಗಳನ್ನು ಹೇಳ್ತಾ ಇದ್ದಾರೆ. ನಾಸಿಕ ಸದನದಲ್ಲಿ ಶ್ರೀಧರನು, ಶ್ರೀಧರ ಅಂತಂದ್ರೆ ಅದೊಂದು ಭಗವದ್ ರೂಪ. ನಾಸಿಕದಲ್ಲಿ ಘ್ರಾಣೇಂದ್ರಿಯದಲ್ಲಿ ಅವನನ್ನು ಚಿಂತನೆ. ಜಿಹ್ವೆಯೊಳಿಪ್ಪ ವಾಮನನು, ವಾಮನನನ್ನ ನಾಲಿಗೆಯಲ್ಲಿ ಚಿಂತನೆ ಮಾಡಬೇಕು, ರಸನೇಂದ್ರಿಯದಲ್ಲಿ. ಅನಂತರ ಇಲ್ಲಿ ಕೆಲವು ಪುಸ್ತಕದಲ್ಲಿ ಮೃದುಳ ತ್ವಕ್ತೇಶದಿ ತ್ರಿವಿಕ್ರಮ ಮಧು ವಿರೋಧಿಯು ಲೋಚನದಿ ಅಂತ ಪಾಠ ಇದೆ. ಇಲ್ಲೆಲ್ಲ ಪ್ರಿಂಟ್ ಆಗಿರೋದು ಹಾಗೆ. ಆದ್ರೆ ಬೇರೆ ಪುಸ್ತಕದಲ್ಲಿ ಸರಿಯಾದ ಪಾಠ ಇದೆ. ವಿದಿತ ತ್ರಿವಿಕ್ರಮನು ನೇತ್ರದಿ ಮಧುಹ ತ್ವಕ್ತೇಶದೊಳಿಹ, ಇದು ಸರಿಯಾದ ಪಾಠ. ಮೃದುಳ ತ್ವಕ್ತೇಶದಿ ತ್ರಿವಿಕ್ರಮ ಮಧು ವಿರೋಧಿಯು ಲೋಚನದಿ ಅಂತ ಅನ್ನೋದು ವ್ಯತ್ಯಾಸ ಆಗ್ತದೆ. ಲೋಚನದಲ್ಲಿರೋದು ಮಧುಸೂದನ ಅಲ್ಲ, ಲೋಚನದಲ್ಲಿರುವವನು ತ್ರಿವಿಕ್ರಮ. ತ್ವಗ್ದೇಶದಲ್ಲಿ ತ್ವಗೇಂದ್ರಿಯದಲ್ಲಿರೋದು ಮಧುಸೂದನ. ಆದ್ರಿಂದ ಈ ಪುಸ್ತಕದಲ್ಲಿ ಪ್ರಿಂಟ್ ಆದ ಇದಕ್ಕಿಂತ ಈ ಪಾಠ ಇಟ್ಟುಕೊಳ್ಬೇಕು. ಕೆಲವು ಪುಸ್ತಕಗಳಲ್ಲಿ ಈ ರೀತಿ ಇದೆ, ಪದ್ಯನೇ ವ್ಯತ್ಯಾಸ ಆಗಿದೆ ನೋಡಿ. ಪದ್ಮನಾಭನು ಪಾಣಿಯೊಳಗಿಹ, ವದನದಲ್ಲಿ ಹೃಷಿಕೇಶ, ನಾಸಿಕ ಸದನದಲ್ಲಿ ಶ್ರೀಧರನು, ಜಿಹ್ವೆಯೊಳಿಪ್ಪ ವಾಮನನು ಆದ್ಮೇಲೆ ವಿದಿತ ತ್ರಿವಿಕ್ರಮನು ನೇತ್ರದಿ ಅಂತ ಬರಬೇಕು. ಮೃದುಳ ತ್ವಗ್ದೇಶದಿ ತ್ರಿವಿಕ್ರಮ ಅಲ್ಲ, ವಿದಿತ ತ್ರಿವಿಕ್ರಮನು ನೇತ್ರದಿ. ಮಧು ವಿರೋಧಿಯು ಲೋಚನದಿ ಅನ್ನೋದ್ರ ಬದಲು ಮಧುಹ ತ್ವಗ್ದೇಶದೊಳಿಹ, ಈ ಪಾಠ ಸರಿಯಾಗಿ. ಕರ್ಣದಲ್ಲಿ ಇಪ್ಪನು ವಿಷ್ಣುನಾಮಕ ಶ್ರವಣನೆಂದೆನಿಸಿ. ಹೀಗೆ ಪಾಣಿಯಲ್ಲಿ ಪದ್ಮನಾಭ, ವಾಕ್ನಲ್ಲಿ ಹೃಷಿಕೇಶ, ನಾಸಿಕದಲ್ಲಿ ಶ್ರೀಧರ, ಜಿಹ್ವೆಯಲ್ಲಿ ವಾಮನ, ತ್ವಗೇಂದ್ರಿಯದಲ್ಲಿ ನೇತ್ರದಲ್ಲಿ ತ್ರಿವಿಕ್ರಮ, ತ್ವಗೇಂದ್ರಿಯದಲ್ಲಿ ಮಧುಸೂದನ, ಕರ್ಣದಲ್ಲಿ ಇಪ್ಪನು ವಿಷ್ಣುನಾಮಕ, ಶ್ರವಣೇಂದ್ರಿಯದಲ್ಲಿ ವಿಷ್ಣು, ಶ್ರವಣನೆಂದೆನಿಸಿ. ಮನದೊಳಿಹ ಗೋವಿಂದ, ಮನಸ್ತತ್ವದಲ್ಲಿ ಗೋವಿಂದ. ಮಾಧವನನ್ನ ಥನಪಸಖ ತತ್ವದೊಳು, ಥನಪಸಖ ಅಂತಂದ್ರೆ ರುದ್ರದೇವರು, ಅವರ ತತ್ವ ಅಹಂಕಾರ ತತ್ವದಲ್ಲಿ ಮಾಧವನನ್ನ. ನಾರಾಯಣ ಮಹತ್ತತ್ವದೊಳು, ಮಹತ್ತತ್ವದಲ್ಲಿ ನಾರಾಯಣ, ಅವ್ಯಕ್ತದೊಳು ಕೇಶವ. ಹೀಗೆ ಪದ್ಮನಾಭನಿಂದ ಕೇಶವನ ತನಕ ಬಂದರು. ಇನ್ನಿತು ರೂಪವ ದೇಹದೊಳು ಚಿಂತನೆಗೆ, ಇಷ್ಟು ರೂಪಗಳನ್ನು ದೇಹದಲ್ಲಿ ಚಿಂತನೆ ಮಾಡಿದ್ರೆ ಅವನು ಸುರರಿಗೆ ಸಮಾನ ಅಂತ ಫಲ ಹೇಳಿಬಿಟ್ಟು. ಆದ್ರೆ ಇನ್ನು ಬಾಕಿ ಇದೆ ಕೆಲವು ತತ್ವಗಳು, ಅದನ್ನು ಮುಂದಿಟ್ಟುಕೊಳ್ಬೇಕು. ನೆಲದೊಳಿಪ್ಪನು ಕೃಷ್ಣ ರೂಪದಿ ಅಂದ್ರೆ ಪೃಥ್ವಿ ತತ್ವ. ಅದರಲ್ಲಿ ಹರಯೇ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಕೊನೆ ರೂಪ ಇದಿಲ್ಲ, ಅದನ್ನ ಪೃಥ್ವಿ ತತ್ವ. ಯಾಕೆ ಪೃಥ್ವಿ ತತ್ವ ಕೊನೆದ್ದು? 24 ತತ್ವ ಸೃಷ್ಟಿ ಆಗುವಾಗ ಕೊನೆ ತತ್ವ ಪೃಥ್ವಿ ತತ್ವ. ಅಲ್ಲಿ ಕೃಷ್ಣ ರೂಪವನ್ನು ಚಿಂತನೆ ಮಾಡು. ನೆಲದೊಳಿಪ್ಪನು ಕೃಷ್ಣ ರೂಪದಿ, ಜಲದೊಳಿಪ್ಪನು ಹರಿ ಎನಿಸಿ. ಹರಯೇ ನಮಃ ಕೃಷ್ಣಾಯನ, ಕೃಷ್ಣನಿಗಿಂತ ಹಿಂದಿನ ರೂಪ ಹರಿ ರೂಪ. ಹರಿ ಎಂಬ ರೂಪವನ್ನ ನೀರಿನಲ್ಲಿ ಚಿಂತನೆ ಮಾಡಬೇಕು, ಜಲತತ್ವದಲ್ಲಿ. ಶಿಖಿಯೊಳಗೆ ಇಪ್ಪನು ಪರಶುರಾಮನು ಉಪೇಂದ್ರನೆಂದೆನಿಸಿ. ಉಪೇಂದ್ರಾಯ ನಮಃ, ಹರಯೇ ನಮಃ, ಕೃಷ್ಣಾಯ ನಮಃ. ಹಿಂದೆ ವ್ಯುತ್ಕ್ರಮದಲ್ಲಿ ಬರ್ತಿದ್ದಾರೆ. ಅದರಿಂದ ಉಪೇಂದ್ರನನ್ನ ಅಗ್ನಿ ತತ್ವದಲ್ಲಿ, ಪಂಚಮಹಾಭೂತಗಳಲ್ಲಿ ಅಗ್ನಿಯಲ್ಲಿ ಚಿಂತನೆ ಮಾಡಬೇಕು ಉಪೇಂದ್ರನನ್ನ. ಆ ನಂತರ ಉಪೇಂದ್ರನಿಗಿಂತ ಹಿಂದಿನ ರೂಪ ಜನಾರ್ದನ. ಎಲ್ಲರೊಳಿಪ್ಪ ಜನಾರ್ದನನು,
ವಾಯುತತ್ವದಲ್ಲಿ ಜನಾರ್ದನ ರೂಪ, ಪಾಂದಳದೊಳು ಅಚ್ಯುತ. ಪಾಂದಳ ಅಂದ್ರೆ ಆಕಾಶ ತತ್ವದಲ್ಲಿ ಅಚ್ಯುತ. ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಕೃಷ್ಣಾಯ ನಮಃ. ಆಕಾಶ, ವಾಯು, ಅವಾಯುರಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ. ಇದು ಕ್ರಮಚಿಂತನೆ ಆಗ್ತಿದೆ. ವಿಕ್ರಮದಲ್ಲಿ ಹೇಳಿಕೊಂಡು ಕೃಷ್ಣ, ಹರಿ, ಉಪೇಂದ್ರ, ಜನಾರ್ದನ, ಅಚ್ಯುತ. ಅಲ್ಲಿಂದ ಮೇಲೆ ಅದೇ ವಿಕ್ರಮದಲ್ಲಿ ಬಂದಾಗ ಇದು ಪಂಚಭೂತಗಳಲ್ಲಿ ಆ ತತ್ವಗಳಲ್ಲಿ ಭಗವಂತನ ಚಿಂತನೆ ಆಯಿತು. ಗಂಧ ನರಹರಿ ಹೊಳೆವ ಅಧೋಕ್ಷಜ ರಸಗಳೊಳು ರಸರೂಪತಾನಾಗಿ ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ. ಇದು ಪಂಚ ತನ್ಮಾತ್ರಗಳಲ್ಲಿ ಹೇಳಿದ ಕ್ರಮ. ಗಂಧದಲ್ಲಿ ನರಹರಿ ನರಸಿಂಹ ರೂಪ, 24 ತತ್ವದಲ್ಲಿ ಸೇರಿದ ನರಸಿಂಹ. ನರಹರಿ ಅಂತಂದು ಕೂಡಲೇ ದಶಾವತಾರದ ನರಹರಿ ಅಂತ ಭಾವಿಸಬಾರದು. ನರಸಿಂಹ ರೂಪ ಎರಡಿದೆ. 10 ಅವತಾರದಲ್ಲಿ ಬಂದಂತಹ ನರಸಿಂಹ ರೂಪ ಒಂದು, 24 ವ್ಯೂಹಗಳಲ್ಲಿ ಸೇರಿದಂತಹ ನರಸಿಂಹ ರೂಪ ಒಂದು. ಆ ನರಸಿಂಹ ರೂಪಕ್ಕೂ ಈ ನರಸಿಂಹ ರೂಪಕ್ಕೂ ಲಕ್ಷಣಗಳು ಬೇರೆ ಬೇರೆ. ದಶಾವತಾರದಲ್ಲಿ ಸೇರಿದಂತಹ ನರಸಿಂಹ ಭಯಂಕರವಾದ ಉಗ್ರ ರೂಪ, ಪ್ರಹ್ಲಾದನಿಗೆ ವರ ಕೊಡ್ಲಿಕ್ಕೆ ಬಂದಿರತಕ್ಕಂಥ ರೂಪ. ಇಲ್ಲಿ ಗಂಧ ನರಹರಿ, ಗಂಧದಲ್ಲಿ ನಾವು ಅಗ್ರಾಣಿಸುವ ಗಂಧದಲ್ಲಿ ನರಹರಿಯನ್ನು ಚಿಂತನೆ ಮಾಡಬೇಕು ಅಂತಂದಾಗ ದಶಾವತಾರದ ನರಸಿಂಹ ಅಂತ ತಿಳ್ಕೊಳ್ಬಾರ್ದು. 24 ವ್ಯೂಹದಲ್ಲಿ ಬಂದಂತಹ ನರಸಿಂಹ. ಈ ನರಸಿಂಹ ಹೇಗಿದ್ದಾನೆ ಅಂತಂದ್ರೆ ಹಿರಣ್ಯಕಶಿಪನ ತೊಡೆ ಮೇಲೆ ಹಾಕೊಂಡು ಇಷ್ಟು ಕೋರೆ ಹಲ್ಲು, ಬಾಯಿ ತೆಗೆದ ರೂಪ ಅಲ್ಲ ಇದು. ಚಕ್ರ, ಶಂಖ, ಗದಾ, ಪದ್ಮಗಳನ್ನು ಹಿಡ್ಕೊಂಡಿರ್ತಕ್ಕಂಥ ರೂಪ. ಕೇಶವಾದ 24 ರೂಪಗಳ ಲಕ್ಷಣ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಚಕ್ರ, ಶಂಖ, ಗದಾ, ಪದ್ಮ 4 ಆಯುಧ. 4 ಕೈಯಲ್ಲಿ ಈ 4 ಚಕ್ರ, ಶಂಖ, ಗದಾ, ಪದ್ಮಗಳು ವ್ಯತ್ಯಾಸ ಆಗ್ತಾ ಹೋಗಿ 24 ರೂಪ ಆಗಿದೆ. ಒಂದ್ ಕಡೆ ಚಕ್ರ ಇದ್ದಲ್ಲಿ ಶಂಖ ಬರ್ತದೆ, ಶಂಖ ಇದ್ದಲ್ಲಿ ಚಕ್ರ ಹೋಗ್ತದೆ, ಚಕ್ರ ಇದ್ದಲ್ಲಿ ಗದೆ ಬರ್ತದೆ, ಗದೆ ಇದ್ದಲ್ಲಿ ಪದ್ಮ ಬರ್ತದೆ. ಈ ರೀತಿ 4 ಆಯುಧಗಳನ್ನ ಬೇರೆ ಬೇರೆ ಕೈಯಲ್ಲಿ ಬದಲಾಯಿಸ್ತಾ ಹೋದ್ರೆ 24 ರೂಪ ಆಗ್ತದೆ. ಒಂದು ಮತ್ತು ಸಮಾನ ಆಗುವುದಿಲ್ಲ. ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನೋ ಸೂತ್ರದ ಪ್ರಕಾರ 4 ಆಯುಧ 4 ಕೈಯಲ್ಲಿ ವ್ಯತ್ಯಾಸ ಮಾಡ್ತಾ ಹೋದ್ರೆ 24 ಆಗಿತ್ತು. ಅದರ ಲಕ್ಷಣವನ್ನ ಆಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ರೀತಿಯಾದ 24 ಲಕ್ಷಣದ ರೂಪಗಳಲ್ಲಿ ಸೇರಿದಂತಹದ್ದು ನರಸಿಂಹ ರೂಪ. ಅದು ಚಕ್ರ, ಶಂಖ, ಗದಾ, ಪದ್ಮಗಳ ಚಿಹ್ನೆಯನ್ನು ವ್ಯತ್ಯಾಸ ಮಾಡಿಕೊಂಡು ತಿಳ್ಕೊಳ್ಬೇಕು. ಅದಕ್ಕೆ ಚಿತ್ರಗಳೆಲ್ಲ ಬಂದಿದೆ. 24 ರೂಪದ ಚಿತ್ರಗಳನ್ನು ಬಿಡಿಸಿಟ್ಟಿದ್ದಾರೆ, ಯಾವ್ಯಾವ ಕೈಯಲ್ಲಿ ಏನೇನು ಅಂತ. ಅದರಲ್ಲಿ ಸೇರಿದ ನರಸಿಂಹ ರೂಪವನ್ನ ಇಲ್ಲಿ ಗಂಧದಲ್ಲಿ ಚಿಂತನೆ ಮಾಡಬೇಕು. ನೆಲದೊಳಿಪ್ಪ ಕೃಷ್ಣ ರೂಪದೇ ಅಂದ್ರೆ ಅಷ್ಟೇ, ದಶಾವತಾರದ ಕೃಷ್ಣ ಅಲ್ಲ, ಬೆಣ್ಣೆ ಕದ್ದ ಕೃಷ್ಣ ಅಲ್ಲ. ಹರಯೇ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಏನ್ ಹೇಳ್ತೀವಿ, ಕೊನೆಗೆ ಆ ಕೃಷ್ಣ ರೂಪ. ಅದು ಚಕ್ರ, ಶಂಖ, ಗದಾ, ಪದ್ಮ ಹಿಡ್ಕೊಂಡಿರೋರು, ಅದು ವ್ಯತ್ಯಾಸ ಆಗ್ತದೆ ಹೊರತು ಈ ಬಾಲಕೃಷ್ಣ, ಉಡುಪಿ ಕೃಷ್ಣ ಆ ರೂಪ ಅಲ್ಲ. ಹೀಗೆ ಕೃಷ್ಣ ಅನ್ನೋ ರೂಪಗಳು ಒಟ್ಟು 3 ಹೇಳ್ತಾರೆ. ಹರಿ, ಕೃಷ್ಣ, ನರ, ನಾರಾಯಣ ಅಂತ ಧರ್ಮ ಪ್ರಜಾಪತಿಯ ಮಕ್ಕಳು, ಅಲ್ಲಿ ಒಂದು ಕೃಷ್ಣ ಅನ್ನೋ ರೂಪ ಇದೆ. 24 ವ್ಯೂಹ, ಈ ವ್ಯೂಹದಲ್ಲಿ ಸೇರಿದಂತಹ ಒಂದು ಕೃಷ್ಣ ರೂಪ ಇದೆ. ದಶಾವತಾರ ವ್ಯೂಹದಲ್ಲಿ ಸೇರಿದಂತಹ ಒಂದು ಕೃಷ್ಣ ಅಂತ ಹೆಸರಿದೆ. ಇಲ್ಲಿ 24 ತತ್ವಗಳಲ್ಲಿ 24 ಭಗವದ್ ರೂಪ ಕೇಶವಾದಗಳನ್ನು ಹೇಳ್ತಾ ಇರೋದ್ರಿಂದ ಇಪ್ಪನು ಕೃಷ್ಣ ರೂಪದಿ, ಅದು ಈ ಕೃಷ್ಣನ ಇಟ್ಕೊಳ್ಬೇಕು. ಗಂಧ ನರಹರಿ ಕೊಳೆವ ಅಧೋಕ್ಷಜ ರಸಗಳೊಳ್ಳು ರಸರೂಪತಾನಾಗಿ. ಇನ್ನು ರಸದಲ್ಲಿ ಅಧೋಕ್ಷಜ ನಾಮಕ ಪರಮಾತ್ಮ ಇದ್ದಾನೆ. ಪುರುಷೋತ್ತಮಾಯ ನಮಃ ಅಂತ ಚತುರ್ವಿಂಶತಿ ರೂಪಗಳಲ್ಲಿ ಪುರುಷೋತ್ತಮ ರೂಪ ಬರ್ತದೆ, ಅದು ರೂಪದಲ್ಲಿ. ಅನಿರುದ್ಧ ಅಂತ ಒಂದು ರೂಪ, ಅದು ಸ್ಪರ್ಶದಲ್ಲಿ. ಅನಿರುದ್ಧ ಅಂತ ಅಂದ್ಕೊಳ್ಳೆ ಮತ್ತೆ ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅನಿರುದ್ಧ ರೂಪವು ಕೂಡ 2 ಬರ್ತದೆ. 2 ಅಂತಂದ್ರೆ, ಒಂದು ಪಂಚವ್ಯೂಹದಲ್ಲಿ ಸೇರಿದ ಅನಿರುದ್ಧ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅಲ್ಲಿರೋ ಅನಿರುದ್ಧನ ಲಕ್ಷಣನೇ ಬೇರೆ. 24 ರೂಪಗಳಲ್ಲಿ ಬರೋ ಅನಿರುದ್ಧನ ಲಕ್ಷಣನೇ ಬೇರೆ. ಆ ಅನಿರುದ್ಧ ಈ ಅನಿರುದ್ಧ ಲಕ್ಷಣಗಳು ಬೇರೆ ಬೇರೆ ಆಗ್ತದೆ. ಅಲ್ಲಿ ವಾಸುದೇವ ಬೇರೆ, ಇಲ್ಲಿಯ ವಾಸುದೇವ ಬೇರೆ ಬೇರೆ ಲಕ್ಷಣ. ಪಂಚವ್ಯೂಹದಲ್ಲಿ ನಾರಾಯಣ ಬರ್ತಾನೆ, ಇಲ್ಲಿಯೂ ನಾರಾಯಣ ಇದ್ದಾನೆ. ಕೇಶವಾಯ ನಮಃ, ನಾರಾಯಣಾಯ ನಮಃ. ಈ ನಾರಾಯಣ ಬೇರೆ, ನಾರಾಯಣ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ನಿರುದ್ಧ ರೂಪಗಳಲ್ಲಿ ಬರೋ ನಾರಾಯಣ, ಅವನ ಲಕ್ಷಣ ಬೇರೆ. ಹೀಗೆ ಆಚಾರ್ಯರು ಅದನ್ನೆಲ್ಲ ಬೇರೆ ಬೇರೆ ಲಕ್ಷಣಗಳನ್ನು ಹೇಳ್ತಾರೆ. ಈ ಅವತಾರದಲ್ಲಿ ವಾಮನ ತ್ರಿವಿಕ್ರಮನಾದ ಅಂತ ಬರ್ತದೆ, ಆ ತ್ರಿವಿಕ್ರಮನ ಲಕ್ಷಣ ಬೇರೆ.
ಕಾಲೆತ್ತಿ ಅಳತೆ ಮಾಡಿದ ತ್ರಿವಿಕ್ರಮ ಅಲ್ಲಿ. ಆದ್ರೆ ಇಲ್ಲಿಯ ತ್ರಿವಿಕ್ರಮ ಇದು ಚಕ್ರ ಸಂಖ್ಯೆ ಗದಾ ಪದ್ಮಗಳ ವ್ಯತ್ಯಾಸದಿಂದ ಆಗೋ ರೂಪ. ಪುರುಷೋತ್ತಮ ರೂಪದಲ್ಲಿ ಅನಿರುದ್ಧನನ್ನ ಸ್ಪರ್ಶದಲ್ಲಿ ಪ್ರದ್ಯುಮ್ನ ಚತುರ್ವಿಂಶತಿ ವಿಹದ ಪ್ರದ್ಯುಮ್ನನ್ನ ಶಬ್ದದಲ್ಲಿ. ಯಾಕೆಷ್ಟು ಹೇಳ್ತಿದ್ದೀನಿ ಅಂದ್ರೆ ಇದುವರೆಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಸಾಕಷ್ಟು ಬಂತು, ಅದು ಪಂಚವ್ಯೂಹಗಳು. ಈಗ ಬೇರೆ 24 ವ್ಯೂಹದ್ದನ್ನು ಇಟ್ಕೊಳ್ಬೇಕು. ಉಪಸ್ಥದಿ ವಾಸುದೇವನಿಹ. ಉಪಸ್ಥ ಅದೊಂದು ಕರ್ಮೇಂದ್ರಿಯ, ಅಲ್ಲಿ ವಾಸುದೇವ ಇದ್ದಾನೆ. ಪಾಯು ಮಲ ವಿಸರ್ಜನೆ ಮಾಡುವ ಪಾಯು ಅನ್ನುವ ಇಂದ್ರಿಯದಲ್ಲಿ ತಾ ಪಡೆಯುವ ಪಾಯುಸ್ಥನಾಗಿ ಜಯಾಪತಿಯು ಸಂಕರ್ಷಣನು. ಸುಸ್ಥಾಪಕನು ಆಹ ಪಾದದೊಳು ದಾಮೋದರನು ಪಡೆಯವ. ದಾಮೋದರನಿಗೆ ತಂದು ನಿಲ್ಲಿಸಿ. ಕೃಷ್ಣನಿಂದ ದಾಮೋದರನ ತನಕ ಈ 2 ಪದ್ಯದಲ್ಲಿ ಹೇಳಿದ್ದಾರೆ ವಿಕ್ರಮದಿಂದ. ಪದ್ಮನಾಭನಿಂದ ಕೇಶವನ ತನಕ ಮೊದಲೇ ಹೇಳಿದ್ದಾರೆ. ಒಟ್ಟು ಇದರ ಫಲ ಏನು ಅಂತ ಮೊದಲು ಹೇಳಿದ ಪದ್ಯದಲ್ಲೇ ಇದೆ. ಇನಿತು ರೂಪವ ದೇಹದೊಳು ಚಿಂತನೆ ಗೈವ ಮಹಾತ್ಮರು ಇಳೆಯೊಳು ಮನುಜರಲ್ಲ ಅವರಲ್ಲ ಅಮರರೇ ಸರಿ ಹರಿಕೃಪಾವಲದಿ. 24 ತತ್ವಗಳು ಬಂತು. ಅವ್ಯಕ್ತ ತತ್ವ ಅಲ್ಲಿಂದ ಪ್ರಾರಂಭ. ಅವ್ಯಕ್ತ ತತ್ವದಲ್ಲಿ ಕೇಶವ, ಮಹತ್ತತ್ವದಲ್ಲಿ ನಾರಾಯಣ, ಅಹಂಕಾರ ತತ್ವದಲ್ಲಿ ಮಾಧವ, ಕ್ರಮವಾಗಿ ಬಂದ್ರೆ ಹಾಗೆ. ಹೀಗೆ ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ. ಮನದಲ್ಲಿ ಗೋವಿಂದ ಅಂತ ಮನಸ್ತತ್ವದಲ್ಲಿ ಗೋವಿಂದನನ್ನು ಹೇಳಿದ್ರು. ಆಮೇಲೆ ಅಭಿವ್ಯಕ್ತಗೊಂಡ ತತ್ವ ಶ್ರವಣೇಂದ್ರಿಯ. ಆ ಶ್ರವಣೇಂದ್ರಿಯದಲ್ಲಿ ವಿಷ್ಣು, ಶ್ರವಣ ನಾಮಕ ವಿಷ್ಣು. ತ್ವಗೇಂದ್ರಿಯದಲ್ಲಿ ಮಧುಸೂದನ, ನೇತ್ರದಲ್ಲಿ ತ್ರಿವಿಕ್ರಮ, ರಸನೇಂದ್ರಿಯದಲ್ಲಿ ವಾಮನ, ಘ್ರಾಣೇಂದ್ರಿಯದಲ್ಲಿ ಶ್ರೀಧರ, ವಾಗೇಂದ್ರಿಯದಲ್ಲಿ ಋಷಿಕೇಶ, ಪಾಣಿಯಲ್ಲಿ ಪದ್ಮನಾಭ, ಪಾದದಲ್ಲಿ ದಾಮೋದರ. ಹೀಗೆ ಬರಬೇಕು. ಕ್ರಮವಾಗಿ ಬಂದ್ರೆ ಹೀಗೆ ಬಂತು. ಕೊನೆಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆದ್ಮೇಲೆ ಅನಂತರ ಇದರಲ್ಲಿ ಶಬ್ದ ಸ್ಪರ್ಶ ರೂಪ ಅದರಲ್ಲಿ, ಆಮೇಲೆ ಆಕಾಶ, ವಾಯು, ವಾಯೋರಗ್ನಿ, ಅಗ್ನಿ, ನೀರು, ಪೃಥ್ವಿಯಲ್ಲಿ ಕೃಷ್ಣ. ಕೇಶವನಿಂದ ಹಿಡಿದು ಕೃಷ್ಣನ ತನಕ, ಅವ್ಯಕ್ತ ತತ್ವದಿಂದ ಹಿಡಿದು ಪೃಥ್ವಿ ತತ್ವದ ತನಕ ನಮ್ಮ ದೇಹದಲ್ಲೇ ಇದೆ. ಆ 24 ತತ್ವಗಳಲ್ಲಿ ಪರಮಾತ್ಮನ ಉಪಾಸನೆ ಮಾಡಬೇಕು. ಇದು ಒಬ್ರು ಮಂತ್ರಗಳನ್ನ ಜಪ ಮಾಡುವಾಗ ಆರಂಭದಲ್ಲಿ ತತ್ವನ್ಯಾಸ ಅಂತ ಮಾಡ್ಲಿಕ್ಕಿದೆ. ತತ್ವನ್ಯಾಸ, ಮಾತೃಕಾನ್ಯಾಸ ಅಂತ 2 ಬಹಳ ಮುಖ್ಯವಾದ ಮಂತ್ರಗಳು. ನಮ್ಮ ದೇಹದಲ್ಲೇ ತತ್ವನ್ಯಾಸ, ಮಾತೃಕಾನ್ಯಾಸ ಮಾಡಿಕೊಂಡು ಮಂತ್ರ ಜಪ ಮಾಡೋದು. ಪ್ರತಿಮಾರ್ಚನೆ ಮಾಡುವವರು ಪೂಜೆ ಮಾಡುವಾಗ ಆ ಪ್ರತಿಮೆಯಲ್ಲಿ ತತ್ವನ್ಯಾಸ, ಮಾತೃಕಾನ್ಯಾಸ, ಆ ಭಗವದ್ ರೂಪಗಳನ್ನೆಲ್ಲ ಅಲ್ಲಿ ಚಿಂತನೆ ಮಾಡಬೇಕು. ಸ್ವಾಭಿಮಾನಿ ದೇವತೆಗಳು ಮತ್ತು ಭಗವದ್ ರೂಪಗಳನ್ನು ಅಲ್ಲಿ ಚಿಂತನೆ ಮಾಡಬೇಕು. ಇದು ಕ್ರಮ. ಅದು ತತ್ವನ್ಯಾಸ, ಮಾತೃಕಾನ್ಯಾಸ, ಮಂತ್ರೋಪದೇಶ ಇಲ್ಲದೆ ಇದ್ದಾಗ ಆ ತತ್ವ ಚಿಂತನೆ ಬರಬೇಕಾದ್ರೆ ಇವು 4 ಪದ್ಯಗಳಿದೆ. 4 ಪದ್ಯದಲ್ಲಿ 24 ತತ್ವಗಳಲ್ಲಿ ಭಗವದ್ ರೂಪ ಚಿಂತನೆಯನ್ನು ದಾಸ ಹೇಳಿ. ಮುಂದೆ ಈ 24 ತತ್ವಗಳಲ್ಲಿ ಎಷ್ಟು ರೂಪದಿಂದ ಪರಮಾತ್ಮ ಇದ್ದಾನೆ ಅನ್ನುವಂತಹ ಸಂಖ್ಯೆ ಮುಂದೆ ಹೇಳ್ತಾರೆ. ಚತುರ್ವಿಂಶತಿ ತತ್ವದೊಳು ಶ್ರೀಪತಿಯು ಅನಿರುದ್ಧಾದಿ ರೂಪದಿ ವಿತತನಾಗಿ ದಖಿಳ ಜೀವರ ಸಂಹನನದೊಳಗೆ ಪ್ರತತಿಯಂದದಿ ಸುತ್ತುತ್ತ ಪಿತೃಗಳಿಗೆ ತರ್ಪಕನ್ನಿಸಿಕೊಂಡು ಅತುಳ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು. 24 ತತ್ವಗಳಲ್ಲಿ ಪರಮಾತ್ಮ ಅನೇಕ ರೂಪಗಳಿಂದ, ಒಂದೊಂದು ತತ್ವದಲ್ಲಿ 24 ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಚತುರ್ವಿಂಶತಿ ತತ್ವದೊಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳೊಳು 1152 ರೂಪ ವಿತತನಾಗಿದ್ದೆಲ್ಲ ಜೀವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನವಿಲ್ಲವಿದರಿಂದ ಒಟ್ಟು 1152 ರೂಪ, 1152 ರೂಪ. ಈ ತತ್ವಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಪರಮಾತ್ಮ ಇರೋದು. 1152 ರೂಪ ಹೇಗೆ ಬರ್ತದೆ ಅಂದ್ರೆ 24 ತತ್ವ ಇದೆ. ಅದರಲ್ಲಿ ಅವ್ಯಕ್ತ ತತ್ವದಲ್ಲಿ ಕೇಶವ, ಮಹತ್ತತ್ವದಲ್ಲಿ ನಾರಾಯಣ ಅಂತ ವಿಶೇಷವಾದ ಒಂದೊಂದು ರೂಪ ಹೇಳಿದರು. ಇವಾಗ ಒಂದೊಂದು ತತ್ವದಲ್ಲಿಯೂ 24 ರೂಪದಿಂದ ಪರಮಾತ್ಮ ಇದ್ದಾರೆ. ಅವ್ಯಕ್ತ ತತ್ವದಲ್ಲಿ ಕೇಶವದಿಂದ ಹಿಡಿದು ಕೃಷ್ಣನ ತನಕ 24 ರೂಪ ಇದೆ. ಅದರಂತೆ ಮಹತ್ತತ್ವದಲ್ಲಿ ಕೇಶವನಿಂದ ಹಿಡಿದು ಕೃಷ್ಣನ ತನಕ 24 ರೂಪ ಇದೆ. ಆವಾಗ ಎಷ್ಟಾಯ್ತು? ಒಂದೊಂದು ತತ್ವದಲ್ಲಿ 24 ರೂಪದಿಂದ ಪರಮಾತ್ಮ ಚತುರ್ವಿಂಶತಿ ವ್ಯೂಹದಿಂದ ಇದ್ದಾನೆ ಅಂತ ಆದಾಗ ಒಟ್ಟು 24 ತತ್ವಗಳಲ್ಲಿ 576 ರೂಪ ಆಗ್ತದೆ. ಒಂದೊಂದರಲ್ಲಿ 24 ಅಂತ ಇಟ್ಕೊಂಡು 576 ರೂಪ ಆಯ್ತು. ಅದೇ ರೀತಿ ತತ್ವಾಭಿಮಾನಿಗಳಲ್ಲಿ
ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಅದರಲ್ಲಿ ಪುನಃ ಲಕ್ಷ್ಮೀದೇವಿಯಲ್ಲಿ 24 ರೂಪದಿಂದ ಇದ್ದಾನೆ. ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮಾದಿಗಳು, ಅವರಲ್ಲಿ ಪುನಃ 24 ರೂಪದಿಂದ ಪರಮಾತ್ಮ ಇದ್ದಾನೆ. ಆವಾಗ ತತ್ವಗಳಲ್ಲಿರುವ ರೂಪ 576 ಆಯ್ತು, ತತ್ವಾಭಿಮಾನಿಗಳಲ್ಲಿರುವ ರೂಪ 576 ಆಯ್ತು. ಎರಡು ಸೇರಿಸಿದ್ರೆ 1152 ರೂಪ ಆಗಿದೆ. ಒಂದೊಂದು ತತ್ವದಲ್ಲಿ ಒಂದೊಂದು ವಿಶೇಷ ರೂಪ, ಒಟ್ಟು 24 ರೂಪಗಳು ಇದೆ. ತತ್ವಾಭಿಮಾನಿಗಳಲ್ಲಿಯೂ ಕೂಡ ಅದೇ ರೀತಿ 24 ರೂಪಗಳನ್ನ ಪರಮಾತ್ಮ ಇಟ್ಟಿದ್ದಾನೆ. ಹಿಂಗೆ ಜೀವರ ಜತನಗೋಸುಗ, ಜೀವರನ್ನ ರಕ್ಷಣೆ ಮಾಡಲಿಕ್ಕೆ ಇಷ್ಟು ರೂಪಗಳಿಂದ ಪರಮಾತ್ಮ ಇದ್ದಾನೆ. ಅವನಿಗೆ ಒಂದು ರೂಪ ಸಾಕು ಜೀವರನ್ನ ರಕ್ಷಣೆ ಮಾಡ್ಲಿಕ್ಕೆ. ಇಷ್ಟು ರೂಪದಿಂದ ಯಾಕಿದ್ದಾನೆ ಅಂತಂದ್ರೆ ಜೀವರಿಗೊಂದು ಭ್ರಾಂತಿ ಇರ್ತದೆ. ಒಬ್ಬರೇ ಇದ್ರೆ ನಮಗೆ ರಕ್ಷಣೆ ಸಾಕಾಗ್ತದೋ ಇಲ್ಲೋ, ಜಾಸ್ತಿ ಜನ ಇದ್ದಷ್ಟು ಹೆಚ್ಚು ರಕ್ಷಣೆ. ಅದಕ್ಕೋಸ್ಕರ ಪರಮಾತ್ಮ ಆಗ್ಲಿ ನಿಮ್ ಸಮಾಧಾನಕ್ಕೆ ಅಂತ ಅಷ್ಟು ರೂಪ ಇಟ್ಟಿದ್ದಾನ. ಒಬ್ರು ಬಂದ್ರೆ ಸಾಕ ಅಂತ ಕೇಳ್ತೀವಿ, ಯಾರಾದ್ರೂ ರಕ್ಷಣೆ ಒಬ್ಬನ ಕಳಿಸ್ತೀವಿ ಅಂತಂದ್ರೆ ಒಬ್ಬನು ಸಾಕ, ಇಬ್ಬರಿದ್ರೆ ಒಳ್ಳೇದು ಅಂತ. 10 ಜನ ಇದ್ರೆ ಇನ್ನು ನಮ್ಮ ರಕ್ಷಣೆಗೆ ಅಷ್ಟು ಜನ ಬೇಕು ಅಂತ ಇರ್ತದೆ. ಅದಕ್ಕೆ ಪರಮಾತ್ಮ ಜೀವರ ಸಮಾಧಾನಕ್ಕೆ ಆ ಜೀವರನ್ನ ರಕ್ಷಣೆ ಮಾಡುವಗೋಸ್ಕರ 1152 ರೂಪದಿಂದ ತತ್ವಗಳಲ್ಲಿ ಮತ್ತು ತತ್ವಾಭಿಮಾನಿಗಳಲ್ಲಿ ನೆಲೆಸಿದ್ದಾನೆ. ಏನಾದರೂ ಪ್ರಯೋಜನವಿಲ್ಲವಿದರಿಂದ ಇಷ್ಟು ರೂಪಗಳಿಂದ ತತ್ವಗಳಲ್ಲಿ ನಮ್ಮ ದೇಹದಲ್ಲೇ ಇದೆ. 24 ತತ್ವ, 24 ತತ್ವ ದೇಹದಲ್ಲೇ ಇದೆ. ಆ 24 ತತ್ವದಲ್ಲಿ ಒಂದೊಂದರಲ್ಲಿ 24ರಂತೆ 576 ರೂಪ, ತತ್ವ ಅಭಿಮಾನಿಗಳಲ್ಲಿ ಒಬ್ಬೊಬ್ಬರಲ್ಲಿ ಪುನಃ 24ರಂತೆ ಅಲ್ಲಿ 576 ರೂಪ, ಒಟ್ಟು 1152 ರೂಪದಿಂದ ವಿತತನಾಗಿದ್ದಾನೆ ಅಂತ ತತ್ವನ್ಯಾಸದ ಕ್ರಮವನ್ನೇ ನಮ್ಮ ದೇಹದಲ್ಲಿ ಈ ಪದ್ಯಗಳಿಂದ ನಿರೂಪಣೆ ಮಾಡಿ. ಮಾತೃಕಾನ್ಯಾಸ ಅಂತ ಮತ್ತೊಂದಿದೆ. ಇಷ್ಟು ಕರುಣೆ ನೋಡಿ ದಾಸರಿಗೆ. ಯಾರಿಗೆ ತತ್ವನ್ಯಾಸ, ಮಾತೃಕಾನ್ಯಾಸ, ಮಂತ್ರೋಪದೇಶ ಇರೋದಿಲ್ಲ ಅಂಥವರು ಅವರು ಮಾಡ್ಕೊಳ್ಬೇಕಲ್ಲ, ದೇಹದಲ್ಲಿ ಚಿಂತನೆ ಮಾಡ್ಬೇಕಲ್ಲ. ಉಳಿದವರಲ್ಲಿ ನಾವೆಲ್ಲ ಪೂಜೆ ಮಾಡುವಾಗ ಸರಸರ ಹೇಳ್ಕೊಂಡು ಹೋಗ್ತೀವಿ, ಆಗ ಹೋಗಿಬಿಡ್ತದೆ. ಉಳಿದವ್ರು ಏನ್ ಮಾಡ್ಬೇಕು? ಈ ಪದ್ಯ ಹೇಳ್ಕೊಂಡ್ರೆ. ಮಾತೃಕಾನ್ಯಾಸ ಅಂತಂದ್ರೆ, ಮಾತೃಕ ಅಂದ್ರೆ ಅಕ್ಷರಗಳು. ಮಾತೃಕ ಅಂದ್ರೆ ಅಕ್ಷರಗಳಿಗೆ ಅಂತಾರೆ ಮಾತೃಕ ಅಂತ. 51 ಅಕ್ಷರಗಳಿದೆ ಸಂಸ್ಕೃತದಲ್ಲಿ, ಶಾಸ್ತ್ರದಲ್ಲಿ ಹೇಳಿರೋದು 51 ಅಕ್ಷರ, 26 ಅಲ್ಲ. 51 ಅಕ್ಷರಗಳಲ್ಲಿ ಅದಿಂದ ಹಿಡಿದು ಕ್ಷ ತನಕ 51 ಅಕ್ಷರ. ಆ 51 ಅಕ್ಷರಕ್ಕೆ ಒಂದೊಂದು ಪರಮಾತ್ಮನ ರೂಪ ಇದೆ. ಆಯಾ ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವದ್ ರೂಪವನ್ನ ದೇಹದಲ್ಲಿ 51 ಕಡೆ ಚಿಂತನೆ ಮಾಡಬೇಕು. ನಮ್ಮ ದೇಹದಲ್ಲಿ ಈಗ 24 ದೇಹದಲ್ಲಿರೋ ತತ್ವಗಳಲ್ಲಿ ಹೇಳಿದ್ರು. ಅವ್ಯಕ್ತ ತತ್ವದಲ್ಲಿ ಕೇಶವ ಅಂದ್ರೆ ಹ್ಯಾಕ್ ಚಿಂತನೆ ಮಾಡಬೇಕು ಅಂತ ಗೊಂದಲ ಆಗ್ಬಹುದು. ಇಲ್ಲ, ಸತ್ವರಜಸ್ತಮ ಗುಣಗಳಿಗೆ ಅವ್ಯಕ್ತ ತತ್ವ ಅಂತ ಹೆಸರು. ದೇಹದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ, ಅದಕ್ಕೆ ಅವ್ಯಕ್ತ ತತ್ವ ಅಂತ ಹೆಸರು. ಅಲ್ಲಿ ಶ್ರೀ ಭೂದುರ್ಗಾ ರೂಪಿಯಾದ ಲಕ್ಷ್ಮೀದೇವಿ, ಅಲ್ಲಿ ಕೇಶವ ನಾಮಕ ಪರಮಾತ್ಮ ಇದ್ದಾನೆ. ಹೀಗೆ ಚಿಂತನೆ ಮಾಡಬೇಕು. ಅದನ್ನೇನು ಅಂತ ಹೇಳೋದು ಅದು ಬೇಕಾಗಿಲ್ಲ. ಸತ್ವಗುಣ ಅಂದ್ರೇನು, ರಜೋಗುಣ, ತಮೋಗುಣ ಅಂದ್ರೇನು ಅಂತ ಹೇಳಬೇಕಾಗಿಲ್ಲ. ಎಲ್ರಿಗೂ ಗೊತ್ತಿದೆ ನಾವು ಯಾವಾಗ ಸಾತ್ವಿಕರಾಗಿರ್ತೀವಿ, ರಾಜಸರಾಗ್ತೀವಿ, ತಾಮಸರಾಗ್ತೀವಿ ಅಂತ ಗೊತ್ತಿದೆ. ದೇವರ ಕಡೆ ನಾವೇನಾದ್ರೂ ಪ್ರವೃತ್ತಿ ಆಯ್ತು ಅಂತಂದ್ರೆ ಸತ್ವಗುಣ ಆವಾಗ ಉದ್ರಿಕ್ತ ಆಗಿದೆ ಅಂತ ಅರ್ಥ. ಅಹಂಕಾರಾದಿಗಳನ್ನು ಉಂಟು ಮಾಡೋದು ರಜೋಗುಣ, ನಿದ್ರಾಲಸ್ಯಾದಿಗಳನ್ನು ಉಂಟು ಮಾಡೋದು ತಮೋಗುಣ. ಇದೇ ಅವ್ಯಕ್ತ ತತ್ವ ನಮ್ಮ ದೇಹದಲ್ಲಿದೆ. ಮಹತ್ತತ್ವ ಅಂದ್ರೆ ಸ್ವಲ್ಪ ಏನಾದ್ರೂ ಅವನು ಅಭಿವೃದ್ಧಿಗೆ ಬಂದ, ಯಾವುದೇ ಒಂದು ರಂಗದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಂದ ಅಂತಂದ್ರೆ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ಅವರಲ್ಲಿ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದು ನಮಗೆ ಸ್ವಲ್ಪ ಮಹತ್ವವನ್ನು ಏಳಿಗೆಯನ್ನು ತಂದುಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡುದು. ಹಾಗೆ ಅಹಂಕಾರ ತತ್ವ ರುದ್ರದೇವರು, ಅಲ್ಲಿ ಮಾಧವ ಇದ್ದಾನೆ. ಮತ್ತೆ ದೇಹದಲ್ಲಿರ್ತಕ್ಕಂತಹ 10 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, 10 ಕರ್ಮೇಂದ್ರಿಯ, ಶಬ್ದಾದಿಗಳು, ಮತ್ತೆ ಪಂಚಮಹಾಭೂತಗಳು, ಇದರಲ್ಲಿ 24 ತತ್ವ ಅದು ದೇಹದಲ್ಲಿ ಚಿಂತನೆ ಮಾಡುತ್ತಾರೆ.